ಇಂದಿರಾನಗರದ ಅಪಾರ್ಟ್ಮೆಂಟ್ನಲ್ಲಿ ಪ್ರೇಯಸಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ಅವ್ಯವಸ್ಥೆಯ ಆಗರವಾದ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಲಂಚ ಪಡೆದರೆ ಕಠಿಣ ಕ್ರಮದ ಎಚ್ಚರಿಕೆ. ಗದಗ ಅಂಗನವಾಡಿಗಳಲ್ಲಿ ಕಳಪೆ ಆಹಾರ ಪೂರೈಕೆ. ಕೂಂಬಿಂಗ್ಗೆ ಹೆದರಿ ಕೇರಳಕ್ಕೆ ಪರಾರಿಯಾದ ನಕ್ಸಲರು. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಪ್ರೇಯಸಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯತಮೆಯನ್ನ ಭೀಕರವಾಗಿ ಕೊಂದು ತಲೆಮರೆಸಿಕೊಂಡಿದ್ದ ಪ್ರಿಯಕರನನ್ನ ಇಂದಿರಾನಗರ ಪೊಲೀಸರು ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ. ಆರೋಪಿ ಕೊಲೆ ಮಾಡಿದ ಬಳಿಕ ರಾಯಚೂರು, ಉತ್ತರ ಪ್ರದೇಶ ಸೇರಿದಂತೆ ಹಲವೆಡೆ ಸುತ್ತಾಡಿ ಮತ್ತೆ ಬೆಂಗಳೂರಿಗೆ ಬಂದಿದ್ದಾನೆ. ಈ ವೇಳೆ ಪೊಲೀಸರ ಖೆಡ್ಡಾಕ್ಕೆ ಆರವ್ ಬಿದ್ದಿದ್ದಾನೆ. ವಿಚಾರಣೆಯ ವೇಳೆ ಮಾಯಾ ಕೊಲೆ ರಹಸ್ಯವನ್ನ ಹಂತಕ ರಿವೀಲ್ ಮಾಡಿದ್ದಾನೆ. ಪ್ರೇಯಸಿ ಮರ್ಡರ್ ಬಳಿಕ ತಾನು ಆತ್ಮಹತ್ಯೆಗೆ ಶರಣಾಗಲು ಮನಸ್ಸು ಮಾಡಿದ್ದ ಬಗ್ಗೆ ಖಾಕಿ ಮುಂದೆಯೇ ಬಾಯ್ಬಿಟ್ಟಿದ್ದಾನೆ. BBA ಪದವೀಧರನಾಗಿದ್ದ ಆರವ್ ಅನೋಯಿಗೆ ಡೇಟಿಂಗ್ ಆ್ಯಪ್ನಲ್ಲಿ ಮಾಯಾ ಪರಿಚಯವಾಗುತ್ತೆ. ಬಳಿಕ ಅದು ಪ್ರೀತಿಗೆ ತಿರುಗಿತ್ತು. ಮಾಯಾಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಆರವ್ ಪ್ರೀತಿ ಮಾಡ್ತಾ ಇದ್ದ. ಆದರೆ ಇತ್ತೀಚೆಗೆ ಆರವ್ಗೆ ಮಾಯಾ ಮೇಲೆ ಅನುಮಾನ ಶುರುವಾಗಿತ್ತು. ಮಾಯಾ ಹೆಚ್ಚು ಫೋನ್ನಲ್ಲಿ ಮಾತನಾಡ್ತಾ ಇದ್ಲಂತೆ. ಹೀಗಾಗಿ ಬೇರೊಂದು ಸಂಬಂಧ ಮಾಯಾಗೆ ಇದೆ ಅನ್ನೋ ಅನುಮಾನ ಆರೋಪಿಯ ನಿದ್ದೆ ಕೆಡಿಸಿತ್ತು. ಇದೇ ಕಾರಣಕ್ಕೆ ಮಾಯಾಳನ್ನ ಕೊಲೆ ಮಾಡಲು ನಿರ್ಧರಿಸಿ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆತಂದು ಹತ್ಯೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಸದ್ಯ ಆರೋಪಿಯನ್ನ 6 ದಿನ ಕಸ್ಟಡಿಗೆ ಪಡೆದಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಲಿದ್ದಾರೆ. ಬೆಂಗಳೂರಿಗೆ ಅಕ್ರಮವಾಗಿ ನುಸುಳಿದ್ದ ಪಾಕ್ ಪ್ರಜೆಗಳಿಂದ ಸ್ಫೋಟಕ ವಿಚಾರಗಳು ಬಯಲಾಗಿವೆ. 18 ಪಾಕ್ ಪ್ರಜೆಗಳನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದರು. ಇದೀಗ ತನಿಖೆ ಪೂರ್ಣಗೊಳಿಸಿದ ಜಿಗಣಿ ಪೊಲೀಸರು 1350ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ತನಿಖೆಯ ವೇಳೆ ಆರೋಪಿಗಳ ಹಣ ವರ್ಗಾವಣೆ, ಅಕ್ರಮವಾಗಿ ಭಾರತಕ್ಕೆ ಪ್ರವೇಶ, ಉದ್ಯೋಗ, ಧರ್ಮ ಬೋಧನೆ ಸೇರಿದಂತೆ ಹಲವು ವಿಚಾರಗಳು ಬಯಲಾಗಿವೆ. 18 ಮಂದಿಯನ್ನ ಪಾಕ್ ನಿವಾಸಿಗಳು ಬಹಿಷ್ಕರಿಸಿದ ಕಾರಣ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಬಂದು ವಾಸ ಮಾಡಿದ್ದಾರೆ. ಬೆಂಗಳೂರಿನ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳ ಸಾಲಿನಲ್ಲಿ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೂ ಅಗ್ರಸ್ಥಾನವಿದೆ. ಇಂತಹ ದೊಡ್ಡ ಆಸ್ಪತ್ರೆಯಲ್ಲಿ ಕುಡಿಯಲು ಬಿಸಿ ನೀರಿಲ್ಲ, ಶೌಚಾಲಯದಲ್ಲಿ ಶುಚಿತ್ವವಿಲ್ಲ, ರೋಗಿಗಳಿಗೆ ಔಷಧಿಗಳು ಸಿಗೋದಿಲ್ಲ ಅನ್ನೋದು ನಿನ್ನೆ ರೇಡ್ ಬಳಿಕ ಜಗತ್ ಜಾಹೀರಾಗಿದೆ. ಇದೆಲ್ಲದರ ಜೊತೆಗೆ ಲಕ್ಷ ಖರ್ಚು ಮಾಡಿ ಖರೀದಿಸಿರೋ 25ಕ್ಕೂ ಹೆಚ್ಚು ಸರ್ಜಿಕಲ್ ICU ಬೆಡ್ಗಳು ಧೂಳು ಹಿಡಿದಿವೆ. ಸ್ಪೆಷಲ್ ವಾರ್ಡ್ ಇದ್ರೂ ರೋಗಿಗಳಿಗೆ ಇದರ ಉಪಯೋಗವಿಲ್ಲದಂತೆ ಆಗಿದೆ. ಸ್ಪೆಷಲ್ ವಾರ್ಡ್ ಬೆಡ್ಗಳು ಇಲ್ಲಿಗೆ ಪ್ರಾಕ್ಟಿಕಲ್ ಕ್ಲಾಸ್ಗೆ ಬರೋ ನರ್ಸಿಂಗ್ ವಿದ್ಯಾರ್ಥಿಗಳ ಅಡ್ಡಿಯಾಗಿದೆ. ಈ ರೀತಿ ಬೆಡ್ಗಳು ಧೂಳು ಬೀಳೋದಕ್ಕೆ ಕಾರಣ ರೋಗಿಗಳಿಲ್ಲ ಅಂತ ಅಲ್ಲ, ರೋಗಿಗಳಿಗೆ ಚಿಕಿತ್ಸೆ ನೀಡೋ ವೈದ್ಯಕೀಯ ಸಿಬ್ಬಂದಿಯ ದೊಡ್ಡ ಕೊರತೆಯಂತೆ. ಈ ಬಗ್ಗೆ ಈಗಾಗಲೇ ಹಿಂದೆ ಇದ್ದ ಸೂಪರಿಂಟೆಂಡೆಂಟ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಆದರೂ ಸರ್ಕಾರ ಇಲ್ಲಿ ಹೊಸ ಸಿಬ್ಬಂದಿ ನೇಮಕ ಮಾಡಿಕೊಳ್ಳೋ ಮನಸ್ಸು ಮಾಡಿಲ್ಲ. ಇದರಿಂದಾಗಿ ಸರ್ಜಿಕಲ್ ಬೆಡ್ಗಳು ಧೂಳು ಹಿಡಿಯುತ್ತಿದ್ದು ರೋಗಿಗಳಿಗೆ ಉಪಯೋಗವಾಗುತ್ತಿಲ್ಲ. ನಿನ್ನೆ ಬೆಳಗ್ಗೆ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ನ್ಯಾಯಮೂರ್ತಿಗಳು ದಾಳಿ ನಡೆಸಿದ್ರು. ಈ ವೇಳೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿರೋದು ಬೆಳಕಿಗೆ ಬಂದಿದೆ. ವೈದ್ಯರಿಂದ ಹಿಡಿದು ಗ್ರೂಪ್ ಡಿ ನೌಕರರು ಹಣ ಪೀಕ್ತಿದ್ದಾರೆ ಅನ್ನೋ ದೂರುಗಳ ಸರಮಾಲೆಯೇ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮುಂದೆ ರೋಗಿಗಳ ಸಂಬಂಧಿಕರು ಹೇಳಿಕೊಂಡಿದ್ದಾರೆ. ಹೀಗಾಗಿ ಭ್ರಷ್ಟಾಚಾರ ತಡೆಗೆ ಕಡಿವಾಣ ಹಾಕಲು ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿ BS ಪಾಟೀಲ್ ಆಸ್ಪತ್ರೆ ಸಿಬ್ಬಂದಿಗೆ ವಾರ್ನಿಂಗ್ ಮಾಡಿದ್ದಾರೆ. ಲಂಚ ಪಡೆದ ಸಿಬ್ಬಂದಿ ಮೇಲೆ ಮುಲಾಜಿಲ್ಲದೆ ಶಿಸ್ತಿನ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಆಸ್ಪತ್ರೆಯ ಎಲ್ಲಾ ಕಡೆ ಲೋಕಾಯುಕ್ತ ಕಚೇರಿ ಡೆಸ್ಕ್ ನಂಬರ್ನ ನಾಮಫಲಕ ಹಾಕುವಂತೆ ತಿಳಿಸಿದ್ದು, ಯಾರೇ ಕರೆ ಮಾಡಿದ್ರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕೂಡಲೇ ಆಸ್ಪತ್ರೆಗೆ ಬಂದು ಹಣ ಪಡೆದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿದ್ದಾರೆ. ಮಕ್ಕಳು, ಬಾಣಂತಿಯರು, ಗರ್ಭಿಣಿಯರಿಗೆ ಪೌಷ್ಟಿಕಾಂಶದ ಆಹಾರ ಸಿಗಲಿ ಅಂತೇಳಿ ಸರ್ಕಾರ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಿದ್ರೆ ಗದಗ ತಾಲೂಕಿನ 360 ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಸರಬರಾಜಾಗ್ತಾ ಇದೆ. ಪಂಚಾಕ್ಷರಿ ನಗರದಲ್ಲಿರುವಂತಹ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತರಬೇತಿ ಹಾಗೂ ತಯಾರಿಕಾ ಕೇಂದ್ರದಿಂದ ಸಪ್ಲೈ ಆಗುವ ಆಹಾರದ ಪೌಷ್ಟಿಕತೆ ಇರುವ ಆರೋಗ್ಯವೂ ಕ್ಷೀಣಿಸುವಂತಿದೆ. MSPCಯಿಂದ ಸಪ್ಲೈ ಆಗುವಂತಹ ಆಹಾರ ಪ್ಯಾಕೆಟ್ಗಳಲ್ಲಿ ಕಲ್ಲು, ಮಣ್ಣು, ಧೂಳು, ಕೆಟ್ಟ ಅಕ್ಕಿ, ಗೋಧಿಗಳಿಂದ ತುಂಬಿ ಹೋಗಿದೆ. ಪ್ಯಾಕೆಟ್ಗಳು ನೋಡಲಿಕ್ಕೆ ಚೆನ್ನಾಗಿದ್ರೂ ಒಳಗಿರುವಂತಹ ಪದಾರ್ಥಗಳು ಮಾತ್ರ ಹುಳು, ಕಲ್ಲು, ಧೂಳುಗಳಿಂದ ತುಂಬಿ ಹೋಗಿದೆ. ಇಷ್ಟೆಲ್ಲ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಪೌಷ್ಟಿಕತೆ ನೀಡುವ ಆಹಾರವೇ ಅಪೌಷ್ಟಿಕತೆಯಿಂದ ತುಂಬಿದರೆ ಮಕ್ಕಳು, ಗರ್ಭಿಣಿಯರ ಆರೋಗ್ಯ ಹೇಗೆ ಅಂಥೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು, ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅವರು ಪೂರೈಕೆ ಮಾಡುವಂಥ ಅಕ್ಕಿಯನ್ನು, ಅವರು ಪೂರೈಕೆ ಮಾಡುವಂಥ ಗೋಧಿಯನ್ನು, ಅದರಲ್ಲಿರುವಂಥ ಹುಳುಗಳನ್ನು ಹಾಗೇ ಇರ್ತಾವೆ ಮಷೀನಲ್ಲಿ ಹಾಗೇ ಹಾಕ್ತಿದ್ದಾರೆ. ಮರಳು ಎಲ್ಲವನ್ನು ಜಿರಳೆಗಳ ಹಾಗೆ ನೋಡ್ತಾ ಇದ್ದೀವಿ ಸರ್. ನಾವು ಅಲ್ಲಿ ಮಾಡ್ತೀವಲ್ಲ ಸರ್, ನಮ್ದು ಏನೈತೆ ನಾವು ಆ ಕೆಲಸ ಕ್ಲೀನ್ ಮಾಡಿ ಪ್ರತಿಯೊಂದು ಯಾವ ಮಕ್ಕಳು ಗರ್ಭಿಣಿ ತಿನ್ನುವಂಥದ್ರಿ ಎಲ್ಲ ಕ್ಲೀನಿಂಗ್ ಮಾಡೇ ಮಾಡ್ತೀವಲ್ಲ ಸರ್. ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಎಲ್ಲಾದರೂ ಹಾಸ್ಪಿಟ್ಲ್ಗೆ ದೇವರ ಆಶೀರ್ವಾದದಿಂದ ಟಚ್ ನೋಡಿದ್ದೀರಾ, ಕೇಳಿದ್ದೀರಾ? ಒಂದರಲ್ಲಿ ನೀವು ಆಗಿದೆ ಅಂತ ಹೇಳ್ತಾರೆ, ಅದು ಯಾವುದಾಗಿದೆ ಗದಗ್ನಲ್ಲಿ ಅದರ ಹೆಸರು ಹೇಳಿ, ನಿಮ್ಮ ಎದುರುಗಡೆನೇ ಆ್ಯಕ್ಷನ್ ತಗೊಳ್ತೀನಿ.
ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಇತರೆ ನಕ್ಸಲರು ಹೆದರಿ ಕೇರಳಕ್ಕೆ ಪಲಾಯನ ಮಾಡಿದ್ದಾರೆ ಎಂಬ ಅನುಮಾನ ಹುಟ್ಟುಕೊಂಡಿದೆ. ದಶಕಗಳ ಬಳಿಕ ಕಾಫಿ ನಾಡಿಗೆ ಮರಳಿದ್ದ ಕೆಂಪು ಉಗ್ರರ ತಂಡ ವಿಕ್ರಮ್ ಗೌಡ ಹತ್ಯೆಯ ಬಳಿಕ ಕಂಗಾಲಾದಂತೆ ಕಾಣಿಸ್ತಿದೆ. ಈಗಾಗಲೇ ಎಸ್ಕೇಪ್ ಆಗಿರುವ ಮುಂಡಗಾರು ಲತಾ ಅಂಡ್ ಟೀಮ್ ಎಲ್ಲೂ ಹೋದ್ರು ಎಂಬ ಸುಳಿವು ಯಾರಿಗೂ ಸಿಕ್ಕಿಲ್ಲ. ಇನ್ನು ಎನ್ಕೌಂಟರ್ ಸಮಯದಲ್ಲಿ ವಿಕ್ರಮ್ ಗೌಡನ ಜೊತೆ ಇದ್ದಂತಹ ಸಹಚರರ ಸುಳಿವು ಕೂಡ ಇನ್ನೂ ಸಿಕ್ಕಿಲ್ಲ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅರಣ್ಯ ಪ್ರದೇಶದಲ್ಲಿ ANF ಕೂಂಬಿಂಗ್ ಚುರುಕುಗೊಳಿಸಿದೆ. ಆದರೂ ನಕ್ಸಲರ ಸುಳಿವು ವದಂತಿಗಳು ಪತ್ತೆಯಾಗಿಲ್ಲ. ಎನ್ಕೌಂಟರ್ ಅನ್ನ ನಡೆದು ಸಾಕಷ್ಟು ದಿನಗಳೇ ಕಳೆದಿದ್ದು ನಕ್ಸಲರಿಗೆ ಅರಣ್ಯದಲ್ಲಿ ತಿನ್ನಲು ತಿಂಡಿ ಊಟ ಸಿಗೋದು ಕೂಡ ಕಷ್ಟ ಸಾಧ್ಯ. ಹಾಗಾಗಿ ಹೆದರಿ ನಕ್ಸಲರು ಮತ್ತೆ ಕೇರಳಕ್ಕೆ ಪಲಾಯನ ಮಾಡಿದ್ರಾ ಎಂಬ ಶಂಕೆ ವ್ಯಕ್ತವಾಗಿದೆ. ಒಂದು ಕಡೆ ಪೊಲೀಸರು ಬೆನ್ನು ಬಿದ್ದರೆ ಮತ್ತೊಂದು ಕಡೆ ಮಲೆನಾಡಿಗರ ಬೆಂಬಲವೂ ಕೂಡ ಸಿಗ್ತಿಲ್ಲ. ಹಾಗಾಗಿ ನಮಗಿಲ್ಲಿ ನೆಲೆಯಿಲ್ಲ ಎಂಬುದನ್ನು ಅರಿತು ನಕ್ಸಲರ ಗುಂಪು ಕೇರಳಕ್ಕೆ ಓಡಿ ಹೋಗಿದೆ ಅಂತ ಹೇಳಲಾಗ್ತಿದೆ. ಪ್ರೀತಿಸಿ ಮದುವೆಯಾದ ಜೋಡಿಗೆ ಯುವತಿಯ ಪೋಷಕರು ಬೆದರಿಕೆ ಹಾಕಿರುವ ಘಟನೆ ಹುಬ್ಬಳ್ಳಿಯ ಮೆಹಬೂಬ್ ನಗರದಲ್ಲಿ ನಡೆದಿದೆ. ಸೈಯದ್ ಅನ್ವರ್ ಹಾಗೂ ರಹಿಮಾ ಎಂಬ ಜೋಡಿ ಒಂದೇ ಸಮುದಾಯದವರಾಗಿದ್ರು. ಯುವಕ ಸೈಯದ್ ಬಣ್ಣ ನೋಡಿ ಯುವತಿಯ ಕುಟುಂಬಸ್ಥರು ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಕಳೆದ 1.5 ವರ್ಷದಿಂದ ಸೈಯದ್ ಹಾಗೂ ರಹಿಮಾ ಪ್ರೀತಿಯನ್ನ ಮಾಡ್ತಾ ಇದ್ರು. ನಿನ್ನೆ ಮದುವೆ ಮಾಡಿಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಸೈಯದ್ ಮೇಲೆ ಅಟ್ಯಾಕ್ ಮಾಡಿದ ರಹಿಮಾ ಕುಟುಂಬಸ್ಥರು ಇದೀಗ ಮತ್ತೆ ಅನ್ವರ್ ಮೇಲೆ ಅಟ್ಯಾಕ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಸೈಯದ್ ಅನ್ವರ್ ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದು ನೋಡೋದಕ್ಕೆ ಭಿನ್ನವಾಗಿ ಕಾಣುವುದರಿಂದ ಕುಟುಂಬಸ್ಥರು ಯುವ ಜೋಡಿಯ ಮದುವೆಯನ್ನು ವಿರೋಧಿಸಿದ್ದಾರೆ. ಹೀಗಾಗಿ ಯುವ ಜೋಡಿ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದು ನಮಗೆ ಜೀವ ಭಯ ಇದೆ, ರಕ್ಷಣೆ ಕೊಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ. 1 ವರ್ಷದಿಂದ ನಾವು ಇಬ್ಬರಿಗೆ ಡಿಪ್ಲೊಮ್ ಮಾಡ್ತೀವಿ. 6 ಮಂತ್ ಐತೆ ಸರ್. ಇವ್ರ ಫ್ಯಾಮಿಲಿಯವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಈಗ ಎಸ್ಟರ್ಡೇ ಮಾರ್ನಿಂಗ್ ನಾವು ನಮ್ದು ಮುಸ್ಲಿಂ ಲೋಳಿಂದ ನಿಕಾ ಮಾಡಿದ್ವಿ ಇಬ್ರು ಸೇರಿ. ಈಗ ನಮ್ಗೆ ಇಬ್ಬರಿಗೆ ಜೀವಕ್ಕೆ ಭಯ ಆಗಿತ್ತು ಅವ್ರ ಫ್ಯಾಮಿಲಿಯಿಂದ. अब शादी कराएं कल, फिर भी हमारे घर वाले नहीं मान रहे, कंप्लेंट दी, इसलिए उनसे डर है, बहुत प्रोटेक्शन चाहिए. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಭಯ ಇದೆ. हमें साथ में रहता है, कौन भी इंटरफेयर न करो हमारे लाइफ. ಒಂದೇ ಮಂಗನ ಕಾಟಕ್ಕೆ ಇಡೀ ಗ್ರಾಮದ ಜನರು ಬೆಚ್ಚಿಬಿದ್ದ ಘಟನೆ ರಾಯಚೂರಿನ ಮಸ್ಕಿ ತಾಲೂಕಿನಲ್ಲಿ ನಡೆದಿದೆ. ಬುದ್ದಿನ್ನಿ ಎಂಬ ಗ್ರಾಮದಲ್ಲಿ ಕೋತಿ ಕಾಟಕ್ಕೆ ಜನರು ಬೇಸತ್ತಿದ್ದಾರೆ. ಮನೆಗೆ ನುಗ್ಗಿ ಊಟ ಕಸಿಯುವಂತಹ ಮಂಗ ಜನರ ಮೈಮೇಲೆ ಎರಗಿ ಗಾಯಗೊಳಿಸುತ್ತಿದೆ. ಗ್ರಾಮದಲ್ಲಿರುವಂತಹ ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸುತ್ತಿದೆ. ಕೋತಿ ಕಾಟಕ್ಕೆ ಇಡೀ ಊರಿನ ಜನರು ಆತಂಕಕ್ಕೊಳಗಾಗಿದ್ದಾರೆ. ಮೇಕೆ ಮರಿಗಳನ್ನು ಬಿಡದ ಮಂಗ ಅಲ್ಲಲ್ಲಿಯೇ ಎಳೆದಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ದೂರು ಕೊಟ್ಟರು ಅರಣ್ಯ ಇಲಾಖೆ ಸಿಬ್ಬಂದಿ ಮಾತ್ರ ಗ್ರಾಮದ ಕಡೆ ಮುಖ ಮಾಡದಿರೋದು ಗ್ರಾಮಸ್ಥರ ಆಕ್ರೋಶವನ್ನ ಜಾಸ್ತಿ ಮಾಡಿದೆ. ಸುಮಾರು ಜನಕ್ಕೆ ಅದು ದಾಳಿ ಮಾಡೋ ಸಲುವಾಗಿ ಗ್ರಾಮ ಪಂಚಾಯತಿಯವರಿಗೆ ನಾವು ಗಮನಕ್ಕೆ ತಂದಿವಿ. PDOರವರು ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು ಫಾರೆಸ್ಟ್ರಿಗೆ ಮಾಹಿತಿ ಕೊಡ್ಬೇಕಂತ ಹೇಳಿದರು. ಜೊತೆಗೆ ನಾವು ಫಾರೆಸ್ಟ್ರಿಗೂ ಕೂಡ ಮಾತಾಡಿದ್ವಿ ಫೋನ್ನಲ್ಲಿ. ಅವರು ನಿಮ್ಮ PDOರು ಲೆಟರ್ ಕೊಟ್ಟರೆ ನಾವು ಕೋತಿ ಹಿಡಿಯೋರನ್ನ ಕಳಿಸ್ತೀವಿ, ಮತ್ತು ಆ ಕೋತಿ ಹಿಡಿಯೋಂಥ ಖರ್ಚನ್ನ ನಿಮ್ಮ PDOರವರು ನಮ್ಮ PDOರವರೇ ಕೊಡ್ಬೇಕಂತ ಹೇಳಿದರು. ಹಾಗಾಗಿ ಮತ್ತೆ ನಾವು PDOರವರಿಗೆ ಫೋನ್ ಮಾಡಿ ಖರ್ಚು ನೀವು ಕೊಡ್ಬೇಕಂತ ಸರ ಫಾರೆಸ್ಟ್ರಿಗೆ ಮಾತಾಡಿವಿ ಅಂತಂದಾಗ ಅವರು ನಮ್ಮ ಪಂಚಾಯತಿ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ, ಹಣ ಇಲ್ಲ ಅಂತ ಹೇಳಿದರು.